ಅಲ್ಲ, ಇದು ತನಿಖೆ ಮತ್ತು ಪ್ರಾಸಿಕ್ಯೂಷನ್ ಆರ್ಗ್ಯುಮೆಂಟ್ ಆಯ್ತು ಸರ್. ನಾನು ನೇರವಾಗಿ ಅಲಿಗೇಷನ್ಸಿಗೆ ಬಂದುಬಿಡ್ತೀನಿ. ಸೌಜನ್ಯ ಅಲ್ಲಿ ರೇಪ್ ಆ್ಯಂಡ್ ಮರ್ಡರ್ ಆಗಿದ್ದಲ್ಲ, ಬೇರೆ ಎಲ್ಲೋ ಅವಳನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಹೋದರು. ಅಲ್ಲಿ ಅವಳ ಮೇಲೆ ಗ್ಯಾಂಗ್ ರೇಪ್ ಆಯಿತು, ಎಲ್ಲರೂ ಸೇರಿಕೊಂಡು ಕೊಂದು ಶವವನ್ನು ತಂದು ಅಲ್ಲಿ ಎಸೆದ್ರು ಅನ್ನೋದು ಅಲಿಗೇಷನ್. ಹೌದು. ತನಿಖೆಗೆ ತೆಗೆದುಕೊಳ್ಳುವ ಮುನ್ನ ಈ ಲೋಕಲ್ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿದಾಗಲೇ ಅದನ್ನು ಅಲಿಗೇಷನ್ ಮಾಡಲಿಕ್ಕೆ ಶುರು ಮಾಡಿದರು. ಅಲಿಗೇಷನ್ ಮಾಡುವವರು ಎರಡು ಹೊರಗಡೆಯಿಂದ ತಂದು ಇಲ್ಲಿ ಮಾಡಿದರು ಅಂತ. ಆಮೇಲೆ ಇಲ್ಲಿ ಡೆಡ್ ಬಾಡಿಯನ್ನು ಎಸ್ಬಿಟ್ಟು ಹೋದರು. ರೇಪನ್ನು ಮರ್ಡರ್ ಮಾಡಿ ಬೇರೆ ಕಡೆದು ಸೀನ್ ಆಫ್ ಅಕರೆನ್ಸ್ ಇದನ್ನ ಆರ್ಟಿಫಿಷಿಯಲ್ ಕ್ರಿಯೇಟ್ ಮಾಡಿದರು ಅನ್ನೋದು ಅಲಿಗೇಷನ್ಸ್ ಇತ್ತು. ಇದನ್ನು ಸಹ ನನಗೆ ನಮ್ಮ ಅಥಾರಿಟೀಸು ಇನ್ವೆಸ್ಟಿಗೇಷನಲ್ಲಿ ಅಬ್ಸರ್ವ್ ಮಾಡಲಿಕ್ಕೆ ಹೇಳಿದರು. ಈಗ ಅದು ಕನ್ಫರ್ಮ್ ಆಗದಲ್ಲೇ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಆಗೋದಿಲ್ಲ. ಕರೆಕ್ಟ್. ಈಗ ಅದಕ್ಕೋಸ್ಕರ ಏನು ಮಾಡಿದ್ವಿ ಅಂತ ಹೇಳಿದ್ರೆ, ಅವಳದು ಡೆಡ್ ಬಾಡಿ ನಾವು ಹೋಗೋತ್ತಿಗೆ ಇಟ್ ಇಸ್ ಆಲ್ರೆಡಿ ಪೋಸ್ಟ್ ಮಾರ್ಟಮ್ ಪ್ರೊಸೀಡಿಂಗ್ಸ್ ಎಲ್ಲ ಕಂಪ್ಲೀಟ್ ಆಗಿತ್ತು. ಎಲ್ಲ ಓನ್ಲಿ ದಿ ಅವೈಲಬಲ್ ಎವಿಡೆನ್ಸಸ್ ಇದ್ವು ಎಂದು ಫೋಟೋಗ್ರಾಫ್ಸ್ ಇದ್ವು ಡೆಡ್ ಬಾಡಿದು. ಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟರ್ ಇದ್ದರು. ಸೀನ್ ಆಫ್ ಅಕರೆನ್ಸ್ ನೋಡಿದಂತಹ ನನಗಿನ ಹಿಂದಿನ ತನಿಖಾಧಿಕಾರಿಗಳಿದ್ದರು. ಇವರೆಲ್ಲರ ಸಹಕಾರದಿಂದ ರೀಬಿಲ್ಡ್ ಮಾಡ್ಕೊಳ್ಬೇಕು ಮೈಂಡಲ್ಲಿ. ಅದನ್ನು ನಾನು ಸುಮಾರು ಟೈಮ್ ಹೋಗಿದ್ದೇನೆ ಅಲ್ಲಿಗೆ ಇನ್ವೆಸ್ಟಿಗೇಷನ್ಗೆ ಹೋಗಿ ಅದೆಲ್ಲ ಮಾಡಿ. ಒಬ್ಬ ಹೆಣ್ಣು ಪ್ರತಿ ತಿಂಗಳು ಮೆನ್ಸಸ್ ಆಗುವಾಗ ದಟ್ ಸೆಕ್ರಿಷನ್ ಈಸ್ ಮೋರ್, ಇಟ್ ವಿಲ್ ಬಿ ಎನ್ಲಾರ್ಜ್ಡ್ ಆ್ಯಂಡ್ ಆ ಥರ ಹಾಗೆ ಆಗುತ್ತೆ. ದಟ್ ವಿಲ್ ಅಬ್ಸರ್ವ್ಡ್ ಬೈ ಫಸ್ಟ್ ಧರ್ಮಸ್ಥಳಕ್ಕೆ ಹೋದಾಗ ನೀವು ಮಾತಾಡಿಸಿದ್ದೆ ಡಾಕ್ಟರ್ ರಶ್ಮಿ ಅವರು. ಹೌದು, ಫಸ್ಟಿಗೆ ಹೋಗಿದ್ದೆ ರಶ್ಮಿ ಅವರಿಗೆ. ಸೊ ಶಿ ಮೇಡ್ ಅನ್ ಇಂಟ್ರೆಸ್ಟಿಂಗ್ ಥಿಂಗ್ ದಟ್ ಓಕೆ ಏನಾಗಿದೆ ಅಂತ ಹೇಳಿದ್ರು ರಶ್ಮಿ ಅವರು ಹೇಳಿದರು. ಆಗಿಲ್ಲ ಅಂತ ಹೇಳಿದರು. ದಟ್ ಈಸ್ ಎ ಶಾಕಿಂಗ್ ಪಾಯಿಂಟ್ ಟು ದಿ ಇನ್ವೆಸ್ಟಿಗೇಷನ್. ನೋಡಿ, ರೇಪ್ ಆಗಿದೆ, ಇಂಟರ್ಕೋರ್ಸ್ ಆಗಿಲ್ಲ ಅನ್ನುವುದು ಅವರು ಹೇಳಿದ ಒಪಿನಿಯನ್ನಲ್ಲಿ ನನಗೆ ಸಿಕ್ತು. ಅವರು ನೋಡಿ, ರೇಪ್ ಅಂತ ಅವರು ಹೇಳಲ್ಲ. ಅವರಿಗೆ ಶಿ ಡೋಂಟ್ ನೋ ವಾಟ್ ಈಸ್ ರೇಪ್. ಇಂಟರ್ಕೋರ್ಸ್ ಆಗಿಲ್ಲ ಅಂತ ಹೇಳಿದರು. ರೇಪ್ ಅಂದರೆ ಏನು, ಇನ್ನು ಇಂಟರ್ಕೋರ್ಸ್ ಅಂದರೆ ಏನು ಅಂತ ಒಬ್ಬ ಪೊಲೀಸ್ ಆಫೀಸರ್ ಅಥವಾ ಲಾ ಗೊತ್ತಿರ್ತಕ್ಕಂಥ ಕೆಲವು ವ್ಯಕ್ತಿ ಅದು ಡಿಸ್ಟಿಂಗ್ವಿಷ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆ ಥರ ಆಗ ರೇಪ್ ಅಂದರೆ ನಾವು ಇವರು ಲೋಕಲ್ ಪೊಲೀಸ್ ಏನು ಹಾಕಿದ್ರು FIR 376, 302, 376 ಪಕ್ಕಾ ಸೆಕ್ಷನ್. ಇಂಟರ್ಕೋರ್ಸರ್ ಆಗಲಿ ರೇಪರ್ ಆಗಲಿ ಟೆಕ್ನಿಕಲಿ ದಟ್ ಇಸ್ ಅಪ್ರೋಪ್ರಿಯೇಟ್ ಸೆಕ್ಷನ್. 376, 375 ಎಕ್ಸ್ಪ್ಲನೇಷನ್ ಸಿಗುತ್ತೆ. ವಾಟ್ ಈಸ್ ರೇಪ್ ಅಂದ್ರೆ ಹಳೆ IPC ಒಳಗೆ ಹೇಳ್ತೇನೆ. ಈಗೆಲ್ಲ ಚೇಂಜ್ ಆಗಿದೆ.